ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ. ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ. ಕಣ್ಣಿಂದಲೇ ಸತ್ತಿಲ್ಲದೆ ಮುದ್ದಾದ ಕರೆ ಬಂದಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಆಲ್ಬರ್ಟ್ ಅಂತೇಳಿ. ಸೊ ಇವರು 1853ರಲ್ಲಿ ಬಾಷೆಲ್ ನಗರದ ಮಿಷನ್ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ನಂತರ 1854ರಲ್ಲಿ ಮಂಗಳೂರಿಗೆ ಬಂದಿದ್ದರು. ನಂತರ ಇವರು 1903 ಡಿಸೆಂಬರ್ 19ರಂದು ಏನಾಗ್ತಾರೆ ಅಂದರೆ ನಿಧನರಾಗಿದ್ದಾರೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಂತೇಳಿ ನೋಡಿದಾಗ ಇವರ ಕೃತಿಗಳಂತ ನೋಡ್ತೀವಿ ನಾವು. ಸಂಸಾರ ಕ್ರಮ, ಉಭಯ ಮಾರ್ಗ, ನಂಬಿ ಜೀವಿಸಿರಿ, ಡೇನಿಯಲ್ಲನು, ಅವನ ಜೊತೆಗಾರನು, ಪ್ರಬಂಧಗಳು, ಹಲವಾರು ಪಠ್ಯಪುಸ್ತಕವನ್ನು ಬರೀತಾ ಹೋಗಿದ್ದಾರೆ. ಕಥಾಮಾಲೆ, ಯೇಸುವಿನ ಜೀವನ ವೃತ್ತಾಂತದ ಪದ್ಮಕಥನ, ಪರಮಾತ್ಮ ಜ್ಞಾನ, ಕ್ರೈಸ್ತ ದೈವಶಾಸ್ತ್ರ ಕನ್ನಡಕ್ಕೆ ಅನುವಾದ ಮಾಡ್ತಾ ಹೋಗಿದ್ದಾರೆ. ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಬೈ ಹೆನ್ರಿ ಮೊರೆಸ್ 1864, ಪಂಚತಂತ್ರ 1864, ಕೂರ್ಗ ಸೂಪರ್ಸ್ಟಿಷನ್ಸ್ 1865, ಯೇಸು ಕ್ರಿಸ್ತನ ಶ್ರಮೆಯ ಚರಿತ್ರೆ 1865, ಕನ್ನಡ ಸಂಗೀತಗಳು, ಸಂಕ್ಷಿಪ್ತ ವ್ಯಾಕರಣ, ಹಳೆಗನ್ನಡದ ವ್ಯಾಕರಣ ಸೂತ್ರಗಳು 1866, ಕ್ರೈಸ್ತ ಸಭಾ ಚರಿತ್ರೆ 1868, ಹೊಸ ಒಡಂಬಡಿಕೆ 1873, ಕರ್ನಾಟಕ ಕಾವ್ಯಮಾಲೆ 1875, ಸಣ್ಣ ಕರ್ನಾಟಕ ಕಾವ್ಯಮಾಲೆ 1868, ನಾಗವರ್ಮನ ಚಂದೋಂಬುದಿ 1875, ಲಿಂಗಾಯತ್ ಲೆಜೆಂಡ್ಸ್ 1875, ಜೈನ ವೈಷ್ಣವಸ್ ಆ್ಯಂಡ್ ಶಿವ ಲಿಟ್ರೇಚರ್ 1875,